ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನು ಮೊನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ಪಯಣ ವಿಂಟೇಜ್ ಕಾರ್ ಮ್ಯೂಸಿಯಂ ಬಗ್ಗೆ. ಅಲ್ಲಿ ನಾನು ಅವತ್ತು ವಿಂಟೇಜ್ ಕಾರ್ಗಳ ಬಗ್ಗೆ ನಿಮಗೆ ತೋರಿಸ್ತಾ ಹೋಗಿದ್ದೆ. ಆದರೆ ಇವತ್ತು ಪಯಣ ಮ್ಯೂಸಿಯಮ್ಮಲ್ಲಿರೋ ಆ್ಯಂಟಿಕ್ ಐಟಮ್ಸ್ ಬಗ್ಗೆ ನಿಮಗೆ ಇವತ್ತು ತಿಳಿಸ್ತಾ ಹೋಗ್ತಾ ಇದ್ದೀನಿ. ಹಾಗಿದ್ರೆ ವಿಡಿಯೋ ಶುರು ಮಾಡೋಣ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾತೃಭೂಮಿ. ನಾವು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಫಸ್ಟ್ ಸಿಗೋದು ಇಲ್ಲಿಂದಾನೆ. ನೀವು ಅದು ನೋಡಿರ್ಬೋದು, ಕಾಂತಾರ ಮೂವಿಲಿ ಅದು ದೈವನರ್ತಕರು ಯೂಸ್ ಮಾಡ್ತಾ ಇದ್ದಿದ್ದಂಥ ವಸ್ತು ಅದು. ಸೊ ಅಲ್ಲಿಂದನೇ ಫಸ್ಟು ಶುರುವಾಗುತ್ತೆ. ಈ ಥರದ್ದು ನಾವು ಎಲ್ಲೂ ನೋಡ್ರಕ್ಕೆ ಸಾಧ್ಯನೇ ಇಲ್ಲ. ತುಂಬಾ ವೆರೈಟಿ ಆಗಿರೋ ಅಂಥ ಡಿಫ್ರೆಂಟ್ ಆಗಿರೋ ಅಂಥ ವಸ್ತುಗಳನ್ನ ನೋಡ್ಬೋದು ನಾವಿಲ್ಲಿ. ಇಲ್ಲಿ ನಾವು ನೋಡ್ತಾ ಇರೋದು ಚಕ್ಲಿ ಹೋಳಾಗಿರ್ಬೋದು ಅಥವಾ ಒತ್ತು ಶಾವಿಗೆ ಮಾಡ್ತೀವಲ್ಲ, ಸೊ ಶಾವಿಗೆ ಒತ್ತಕ್ಕೆ ಯೂಸ್ ಮಾಡೋ ಅಂಥ ವಸ್ತು ಅದು. ಮೊದಲೆಲ್ಲ ಎಷ್ಟು ದೊಡ್ಡ ಗಾತ್ರದಲ್ಲಿ ಮಾಡ್ತಾಯಿದ್ರು ನೋಡ್ತಾ ಇರಿ. ಇವಾಗೆಲ್ಲ ಸಣ್ಣ ಸಣ್ಣದಾಗಿ ಬಂದಿದೆ ಚಕ್ಲಿ ಹೋಳಾಗಿರ್ಬೋದು ಅಥವಾ ಒತ್ತು ಶಾವಿಗೆ ಒತ್ತಂಥದ್ದು. ಅದರಲ್ಲಿ ಎಷ್ಟು ಡಿಫ್ರೆಂಟ್ ಆಗಿದ್ದಾವೆ ನೋಡಿ. ಕಬ್ಬಿಣದ್ದಾಗಿರ್ಬೋದು, ಮರದ್ದಾಗಿರ್ಬೋದು, ಎಷ್ಟು ವೆರೈಟಿ ಆಗಿದೆ. ಇದು ನೀವು ನೋಡ್ತಾ ಇರೋದು ಇದು ಮಸಾಲೆ ಬಾಕ್ಸು. ಇವಾಗ ವುಡನ್ ಮಸಾಲೆ ಬಾಕ್ಸೇ ಟ್ರೆಂಡಿಂಗ್ ಆಗಿದೆ. ಬಟ್ ಮೊದಲು ಕೂಡ ಮಸಾಲೆ ಬಾಕ್ಸ್ನ ವುಡ್ಡೆಲ್ಲ ಯೂಸ್ ಮಾಡ್ತಾಯಿದ್ರು. ಇವಾಗ ನಾವೆಲ್ಲ ಸೂಟ್ ಕೇಸು ಮತ್ತು ಕಬೋರ್ಡಲ್ಲಿ ಇಟ್ಕೊತೀವಲ್ಲ, ಮೊದಲು ಥಿಂಗ್ಸ್ನೆಲ್ಲ ಈ ರೀತಿ ಪೆಟ್ಟಿಗೆಗಳಲ್ಲಿ ಇಟ್ಕೊತಾ ಇದ್ರು. ಅದು ಕೂಡ ವುಡ್ಡಲ್ಲಿ ಅಥವಾ ಬೆತ್ತ ಅಂತಾರಲ್ಲ ಅದರಲ್ಲಿ ಮಾಡ್ತಾಯಿದ್ರು. ಇದು ನೋಡ್ತಾ ಇರೋದು ಬಟ್ಟುಗಳು. ಇವಾಗ ಎಷ್ಟು ಕೆ ಜಿ ಇದೆ, ಎಷ್ಟು ಕ್ವಿಂಟಾಲ್ ಬರುತ್ತೆ ಅಂತೆಲ್ಲ ತೂಕ ಮಾಡ್ತೀವಲ್ಲ, ಅದಕ್ಕೆ ಅದು ತೂಕಗಳು ಮಾಡೋದಕ್ಕೆ ಬಟ್ಟುಗಳನ್ನ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಲೀಟರ್ಗಳಾಗಿರ್ಬೋದು ಅಥವಾ ಸೇರುಗಳಾಗಿರ್ಬೋದು, ಈಗ ಸೇರು ಪಾವು ಚಟಾಕು ಅಂತಾರಲ್ಲ ಆ ರೀತಿ ಸೈಜ್ ವೈಸ್ ಇಟ್ಟಿದ್ದಾರೆ. ಮತ್ತು ನೀವು ಇಲ್ಲಿ ನೋಡ್ತಿದ್ರೆ ಗೊತ್ತಾಗುತ್ತೆ, ಮೊದಲು ನಾವು ಸೌಟೆಲ್ಲ ಯೂಸ್ ಮಾಡ್ತಾಯಿದ್ವಿ, ಇವಾಗೆಲ್ಲ ಸ್ಟೀಲ್ ಬಂದಿದೆ. ಮೊದಲು ತೆಂಗಿನ ಚುಪ್ಪಿಗೆ ಒಂದು ಕಡ್ಡಿನ ಸಿಕ್ಕಿಸಿ ಅಲ್ಲಿಯೇ ಅವರು ಅಡ್ಜಸ್ಟ್ಮೆಂಟ್ನ ಮಾಡಿ ಸೌಟ್ ರೀತಿ ಮಾಡಿದ್ದಾರೆ. ಅದರಲ್ಲೇ ವೆರೈಟಿಯಾಗಿ ವುಡ್ಡಲ್ಲೇ ಕೂಡ ಸೌಟ್ಗಳನ್ನ ಮಾಡಿದ್ದಾರೆ. ಹಾಗೆ ಅದು ನಾವು ಮೊಸರು ಕಡಿಲಿಕ್ಕೆ ಯೂಸ್ ಮಾಡ್ತೀವಲ್ಲ, ಮಂತು ಅಂತ ಕರೀತಾರೆ ನಮ್ಮ ಸೈಡು. ಕೆಲವೊಬ್ಬರು ಮನೆಗಳಲ್ಲಿ ಈಗಲೂ ಕೂಡ ಹಳೆ ಕಾಲದ ವಸ್ತುಗಳು ಇಟ್ಕೊಂಡಿರ್ತಾರೆ, ನೆನಪಿಗೆ ಅಂತನೋ ಅಥವಾ ಹಳೆ ಕಾಲದ್ದು ಅಂತನೋ. ಕೆಲವೊಬ್ಬರು ಮನೆಯಲ್ಲಿ ಅದನ್ನು ಸೇವ್ ಮಾಡಿರ್ತಾರೆ, ಜೋಪಾನವಾಗಿ ಎತ್ತಿಟ್ಟಿರ್ತಾರೆ. ಕೆಲವು ಮನೇಲಿ ಇದರಿಂದ ಏನೇ ಯೂಸ್ ಇಲ್ಲ ಅಂತ ಆಲ್ಮೋಸ್ಟ್ ಗುಜ್ರಿಗಳಿಗೆ ಹಾಕಿರ್ತಾರೆ. ಬಟ್ ಇಲ್ಲಿ ಅಂಥ ವಸ್ತುಗಳನ್ನೇ ಸೇರಿಸಿ ಒಂದು ಮ್ಯೂಸಿಯಂ ಥರನೇ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಹಾಗೆ ನನಗೆ ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಜ್ಯುವೆಲರಿ ಬಾಕ್ಸ್ಗಳು, ಇದಂತೂ ತುಂಬಾ ಅಟ್ರ್ಯಾಕ್ಟ್ ಮಾಡ್ತಿತ್ತು. ಹಾಗೆ ನೀವು ಇಲ್ಲಿ ನೋಡ್ತಿರೋದು ಏನಂತಂದರೆ ಇಡ್ಲಿ ಪಾತ್ರೆ. ಎಷ್ಟು ದೊಡ್ಡದಾಗಿತ್ತು ಗೊತ್ತಾ ಇಡ್ಲಿ ಪಾತ್ರೆ. ತುಂಬಾ ಒಂಥರ ಒಂದೇ ಸಲ ಮನೆ ಮಂದಿಗೆಲ್ಲ ಇಡ್ಲಿ ಮಾಡ್ಬೋದಿತ್ತು, ಅಷ್ಟು ದೊಡ್ಡದಾಗಿತ್ತು ಇಡ್ಲಿ ಪಾತ್ರೆ. ಇದು ನೀವು ನೋಡ್ತಾ ಇರೋದು ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ಕ್ಯಾಮ್ರಾ. ಇದಂತೂ ಬೀರು ತಾತ ಅಜ್ಜಿ ಮನೆಗಳಲ್ಲಿರುತ್ತೆ. ನನಗಂತೂ ನಮ್ಮ ತಾತನ ಮನೇಲಿ ಇದ್ದಿತ್ತು. ನಂಗೆ ಇವಾಗಲೂ ಕೂಡ ಅದು ಕಣ್ಣು ಕಟ್ತಂಗಿದೆ. ಆ ಬೀರು ನೋಡಿದಾಗೆಲ್ಲ ನಂಗೆ ಪ್ರತಿ ಸಲನೂ ಅದೇ ನೆನಪಾಗ್ತಾಯಿತ್ತು, ನಮ್ಮ ಮನೇಲೂ ಈ ಥರ ಇತ್ತಲ್ಲ ಅಂತ. ಹಾಗೆ ನಾನು ತಾಳೆಗರಿ ನೋಡಿದೆ, ಯಾವತ್ತೂ ನಾನು ತಾಳೆಗರಿ ಈ ಥರ ಬರ್ದಿರೋದು ನೋಡಿಲ್ಲ. ಸೊ ಅಲ್ಲಿ ಇಟ್ಟಿದ್ದಾರೆ. ಸೊ ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಾಗೆ ಕೆಲವೊಂದು ಪೇಂಟಿಂಗ್ಗಳನ್ನ ಇಟ್ಟಿದ್ದಾರೆ. ಸೊ ನಿಮ್ಗೆ ಅದು ಕೂಡ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ. ಹಾಗೆ ಅಲ್ಲಿ ಹಳೆ ಕಾಲದ ನಾಣ್ಯಗಳಾಗಿರ್ಬೋದು, ನೋಟ್ಗಳಾಗಿರ್ಬೋದು ಇಟ್ಟಿದ್ದಾರೆ. ನಮ್ಮ ದೇಶದ್ದು ಅಂತ ಅಲ್ಲ, ಅಲ್ಲಿ ಎಲ್ಲ ದೇಶದ್ದು ನಾಣ್ಯಗಳಾಗಿರ್ಬೋದು, ನೋಟ್ಗಳನ್ನ ಇಟ್ಟಿದ್ದಾರೆ. ನಾವು ಅದನ್ನು ಕೂಡ ನಾವಲ್ಲಿ ನೋಡ್ಬೋದು. ಕೆಲವೊಬ್ಬರು ಮನೆಗಳಲ್ಲಿ ಹಳೆ ಕಾಲದ ನಾಣ್ಯಗಳು ಇವಾಗಲೂ ಕೂಡ ಇಟ್ಟಿರ್ತಾರೆ. ಏನು ಯೂಸ್ ಇಲ್ಲ, ಇದರಿಂದ ಚಲಾವಣೆಲಿಲ್ಲ ಅಂದ್ಬಿಟ್ಟು ಬಿಸಾಕೋಕ್ಕೆಲ್ಲ ಹೋಗಬೇಡಿ. ಈ ಥರ ಆ ಕಾಯಿನ್ಗಳನ್ನ ಸಿಕ್ಕಿದ್ರೆ ಜೋಪಾನ ಮಾಡಿಟ್ಕೊಳ್ಳಿ. ಹಳೆ ಕಾಲದ್ದು ತುಂಬಾ ಅದು ಮತ್ತೆ ಹುಡುಕಿದ್ರೆ ಸಿಗೋಕ್ಕಲ್ಲ ನಮಗೆ. ಸೊ ಹಾಗಾಗಿ ಸಿಕ್ಕಿದ್ರೆ ದಯವಿಟ್ಟು ಅದನ್ನ ಜೋಪಾನ ಮಾಡ್ಕೊಳ್ಳಿ. ಕೆಲವೊಬ್ರಿಗೆ ಇದು ಹವ್ಯಾಸ ಕೂಡ ಆಗಿರುತ್ತೆ. ಸ್ಟ್ಯಾಂಪ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದು ಅಥವಾ ನಾಣ್ಯಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದು, ನೋಟ್ಗಳಿದ್ರೆ ನೋಟ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದು. ಸೊ ಆ ಥರ ಹವ್ಯಾಸಗಳಿದ್ರೆ ಒಳ್ಳೆಯದಂತಲೇ ಹೇಳ್ಬೋದು. ನಾವೆಲ್ಲ ಹಳೆ ಕಾಲದಿಂದನೂ ಮೂವಿಗಳನ್ನ ನೋಡ್ತಾ ಇದ್ದೀವಿ. ಆದರೆ ಮೂವಿಗಳನ್ನ ಮಾಡೋದಕ್ಕೆ ರೀಲ್ ಅಂತ ಎಲ್ಲ ಹಾಕಿ ಇದರಿಂದ ಬಿಡ್ತಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನನಗೆ ಈ ಮ್ಯೂಸಿಯಮಲ್ಲಿ ನೋಡಿದ ಮೇಲೆ ಗೊತ್ತಾಗಿದ್ದು ಮೂವಿ ಇದರಿಂದ ಹಾಕಿ ರೀಲ್ನ ಹಾಕಿ ತೋರಿಸ್ತಾರೆ ಅಂತ. ಸೊ ನಾನು ಇದನ್ನು ಕೂಡ ನಾನು ನೋಡಿರಲಿಲ್ಲ. ನನಗೆ ಇಲ್ಲಿಗೆ ಬಂದ ಮೇಲೇ ಗೊತ್ತಾಗಿದ್ದು ಇದರಿಂದನೇ ಮೂವಿ ನೋಡೋದು ಅಂತ. ಹಾಗೆ ತುಂಬ ವೆರೈಟಿ ಆಫ್ ಲ್ಯಾಟಿನ್ಗಳನ್ನ ಇತ್ತು. ಅದು ಕೂಡ ಅಲ್ಲಿ ಒಂದು ಮರಗಳ ಥರ ಶೇಪ್ ಮಾಡಿ ಅಲ್ಲಿ ಪ್ರತಿಯೊಂದು ಲ್ಯಾಟಿನ್ಗಳನ್ನ ಹಾಕಿದ್ದಾರೆ. ಹಾಗೆ ಕೆಲವೊಂದು ಗನ್ಗಳನ್ನ ಕೂಡ ಅಲ್ಲಿ ಇಟ್ಟಿದ್ದಾರೆ, ಬಂದೂಕಗಳನ್ನ. ಅದನ್ನು ಕೂಡ ನಾವು ನೋಡ್ಬೋದು.
ಹಾಗೆ ಇದರ ಜೊತೆಯಲ್ಲಿ ನಾವು ಪ್ರಿಂಟಿಂಗ್ ಮಿಷಿನ್ ಕೂಡ ನೋಡ್ಬೋದು. ಆಗಿನ ಕಾಲದಲ್ಲಿ ಪ್ರಿಂಟಿಂಗ್ ಮಿಷಿನ್ ಹೇಗಿತ್ತು ಅಂತ. ಹಾಗೆ ಟೈಪ್ ರೈಟರ್ ಆಗಿರ್ಬೋದು, ಆ, ಈಗ ಸಾಂಗ್ ಎಲ್ಲ ಕೇಳೋದಕ್ಕೆ ರೇಡಿಯೋ ಇರ್ತಲ್ಲ, ಅದು ಆ ಕಾಲದಲ್ಲಿ ಹೆಂಗಿತ್ತು ಅಂತ. ಮತ್ತು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟು ಪ್ರತಿಯೊಂದನ್ನು ಕೂಡ ಅಲ್ಲಿ ಹಾಕಿದ್ದಾರೆ. ನೀವು ಅದನ್ನು ಕೂಡ ಎಲ್ಲ ಹೋಗಿ ನೋಡ್ಬೋದು. ಸೊ ನಿಮಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಈಗ ಹಳೆ ಕಾಲದ ವಸ್ತುಗಳು ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋ ಕೊನೆವರೆಗೂ ನೋಡಿದ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ನನ್ನ ಮೇಲೆ ಸದಾಕಾಲ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಟೇಕ್ ಕೇರ್. ಲವ್ ಯು ಆಲ್.